ಗಿಲಕ್ ಕಾಲಿಗೆಜ್ಜೆ ಝಣಕ್ ಕೈಯ ಬಳೆ ಢಣಕ್ ಢಣಕ್ ಗಿಲ್ 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 ಗಿಲಕ್ ಕಾಲಿಗೆಜ್ಜೆ ಝಣಕ್ ಕೈಯ ಬಳೆ ಢಣಕ್ ರಂಗೆದ್ದಿತು ನಿನ್ನ ಕಂಡು ಹಾರಿ ಕುಣಿಯ ಗುಂಗೆದ್ದಿತು ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿ ಇತ್ತು ಆಡುವಾರು ನನ್ನೊಂದಿಗೆ ಜೋಡಿ ಇತ್ತು ಆಡುವಾರು ನನ್ನೊಂದಿಗೆ ಗಿಲ್ 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 ಗಿಲಕ್ ಕಾಲಿಗೆಜ್ಜೆ ಝಣಕ್ ಕೈಯ ಬಳೆ ಢಣಕ್ ರಂಗೆದ್ದಿತು ನಿನ್ನ ಕಂಡು ಹಾರಿ ಕುಣಿಯ ಗುಂಗೆದ್ದಿತು ಮನಸ್ಸಿನ ಪೊಳುಕು ರಂಗೆದ್ದಿತು ನಿನ್ನ ಕಂಡು ಕರಗಿ ಜೀವ ಚುಮ್ಮೆಂದಿತು ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿ ಇತ್ತು ಆಡುವಾರು ನನ್ನೊಂದಿಗೆ ಜೋಡಿ ಇತ್ತು ಆಡುವಾರು ನನ್ನೊಂದಿಗೆ ಗಿಲ್ 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 ಗಿಲಕ್ ಕಾಲಿಗೆಜ್ಜೆ ಝಣಕ್ ಕೈಯ ಬಳ್ಳಿ ಢಣಕ್ಕು ರಂಗೆದ್ದಿತು ನಿನ್ನ ಕಂಡು ಹಾರಿ ಕುಣಿಯ ಗುಂಗೆದ್ದಿತು ಮನಸ್ಸಿನ ಬಳುಕ್ ತನುವಿನ ಪುಳುಕು ರಂಗೆದ್ದಿತು ನಿನ್ನ ಕಂಡು ಕರಗಿ ಜೀವ ಝುಮ್ಮೆಂದಿತು ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿ ಇತ್ತು ಆಡುವಾರು ನನ್ನೊಂದಿಗೆ ಜೋಡಿ ಇತ್ತು ಆಡುವಾರು ನನ್ನೊಂದಿಗೆ ಗಿಲ್ 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 ಗಿಲಕ್ ಕಾಲಿಗೆಜ್ಜೆ ಝಣಕ್ ಕೈಯ ಬಳೆ ಢಣಕ್ ಗಿಲಕ್ ಝಣಕ್ Hi ma'am. Congratulations, semi-finale talpidiri. Thank you. Okay, full josh ಅಲ್ಲಿ ಹಾಡಿದ್ರಿ. ಅರ್ಚನಾ ಮ್ಯಾಮ್. ಗೋವಿಂದಮ್ಮ, ವಾಟ್ ಅ ಸಾಂಗ್! ಎಂಥ ಹಾಡನ್ನು ಆರಿಸ್ಕೊಂಡಿದ್ದೀರಾ ನೀವು. ಅದ್ಭುತವಾದ ಹಾಡು. ವರ್ಷನ್ ರೆಕಾರ್ಡಿಂಗ್ ಮಾಡುವಾಗ ಈ ಹಾಡನ್ನು ನಾನು ಹಾಡಿದ್ದೆ. ಅದ್ರ ನೆನಪೆಲ್ಲ ಬಂತು ನನಗೆ. ಎಂಥ ಹಾಡು, ಎಂಥ ಹಾಡು. ಅವರೇ ಸಾಟಿ. ನೀವು ಅದ್ಭುತವಾಗಿ, ನಿಮ್ಮ ಆಯ್ಕೆಗೆ ನನ್ನ ಚಪ್ಪಾಳೆ. ಅದು ಆಲಾಪು ಸಖತ್ತಾಗಿ ಮಾಡಿದ್ರಿ ಎರಡನೇ ಸಲದಿಂದ. ಫಸ್ಟ್ ಟೈಮ್ ಸ್ವಲ್ಪ ನಿಮಗೆ ಆ ಗ್ರಿಪ್ ಸಿಗಲಿಲ್ಲ. ಸೆಕೆಂಡ್ ಟೈಮಿಂದ ಆಲಾಪು ಸೂಪರಾಗಿ ಹಾಡಿದ್ರಿ. ಚರಣಗಳು ಎಲ್ಲ ಎಡವಟ್ಟು ಮಾಡಿದ್ರಿ. ಯಾಕೆ ಗೋವಿಂದಮ್ಮ? ಸಾಹಿತ್ಯ ಎಡವಟ್ಟಾಯಿತು. ಆಮೇಲೆ ಎಸ್ಪೆಷಲಿ ಎರಡನೇ ಚರಣದಲ್ಲಿ ಯಾವುದು ಸ್ವರಸ್ಥಾನಗಳೇ ಕೂರಲಿಲ್ಲ. ದಟ್ಟ ಕಾಡಿನಲ್ಲಿ ಬೆಳೆದ ದಿವ್ಯ ಜಾಜಿ, ಅದು ದಿವ್ಯ ಜಾಜಿ ಮಲ್ಲೆ ಹೂವು. ಆಮೇಲೆ ಜೋಡಿ ಎದ್ದು ಬಾ ಆಡು ಬಾ ನನ್ನ ಜೊತೆ ಅಂತ.
ಆ ಥರ ಇನ್ನೂ ಸುಮಾರಾಯಿತು. ನಾನು ಒಂದೆರಡು ಬರ್ಕೊಂಡೆ, ಆಮೇಲೆ ಸುಮ್ಮನೆ ಬಿಟ್ಟೆ. ಎರಡನೇ ಚರಣದಲ್ಲಿ ಸುಮಾರು ಸಾಹಿತ್ಯ ಏರ್ಪೇರಾಯಿತು. ಯಾಕಂದರೆ ಇದು ತುಂಬ ರಿಜಿಸ್ಟರ್ ಆಗಿರೋ ಹಾಡು. ಸಿನಿಮಾ ಹಾಡು ತಗೊಂಡಾಗ ನಮ್ಗೆ ರಿಸ್ಕ್ ಯಾವಾಗಲೂ ಜಾಸ್ತಿ. ಯಾಕಂದರೆ ಅದು ಜನಗಳಿಗೆ ಪ್ರತಿಯೊಂದು ಕೂತ್ಬಿಟ್ಟಿರುತ್ತೆ ತಲೆಯಲ್ಲಿ. ಸೊ ರಪ್ಪ ಅಂತ ಕಂಡುಹಿಡಿತಾರೆ. ಆಮೇಲೆ ಅದು ಬರುತ್ತಲ್ಲ ಚರಣದಲ್ಲಿ, ದಟ್ಟ ಕಾಡಿನಲ್ಲಿ ಬೆಳೆದ ದಿವ್ಯ ಜಾಜಿ ಮಲ್ಲೆ ಹೂವ ಮುಟ್ಟಿಲ್ಲವೋ ದುಂಬಿ ಮುಟ್ಟಿಲ್ಲವೋ, ಅದೂ ಅಷ್ಟೇ ಸ್ವರಸ್ಥಾನ ತುಂಬ ಒಂಥರ ಕಷ್ಟಪಡ್ತಾ ಇದ್ರಿ ಅಂತ ಅನ್ನಿಸ್ತು ನನಗೆ. ನೀವು ಅದ್ಭುತವಾದ ಗಂಟ್ಲು ನೀವು ಕಾಪಾಡ್ಕೋಬೇಕು ಗೋವಿಂದಮ್ಮ. ಯಾಕಂದರೆ ನನಗೆ ಕೆಲವು ಸಲ ನಿಮ್ಮ ಗಂಟ್ಲು ಒಡಕ್ಕೆ ಬಂದಾಗ ನನಗೆ ಟೆನ್ಷನ್ ಆಗುತ್ತೆ, ನನಗೆ ಭಯ ಆಗುತ್ತೆ. ಇಂಥ ಒಳ್ಳೆ ಕಂಠ ಎಲ್ಲಿ ಸ್ಟ್ರೈನ್ ಮಾಡಿಕೊಂಡು, ಯಾಕಂದರೆ ಥಿಯೇಟ್ರಲ್ಲಿ ತುಂಬ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಹಾಡಿದ್ದನ್ನು ಹಾಡಬೇಕಾಗತ್ತೆ, ತುಂಬ ಏರಿಳಿತಗಳು ಕೊಡಬೇಕಾಗತ್ತೆ, ನಟನೆ ಮಾಡುವಾಗಂತೂ ಕಿರ್ಚಬೇಕಾಗತ್ತೆ, ಕೂಗಬೇಕಾಗತ್ತೆ, ಮೈಕಿಲ್ಲದೆ ರಿಹರ್ಸಲ್ ಮಾಡಬೇಕಾಗತ್ತೆ, ಹಾಡಬೇಕಾಗತ್ತೆ. ಸೊ ಹೊಡೆತ ಗಂಟ್ಲಿಗೆ ತುಂಬ ಹೊಡೆತ ಬೀಳುತ್ತೆ. ಗಂಟ್ಲನ್ನು ಕಾಪಾಡ್ಕೊಳ್ಳಿ, ನಿಮ್ಮ ಆಸ್ತಿ ಅದು. ನೀವು ನಮ್ಮ ಆಸ್ತಿ ಆಗಬೇಕಲ್ವಾ? ಖಂಡಿತ ಖಂಡಿತ. ಸೊ ನೋಡೋಣ, ಇನ್ನೂ ಒಂದು ಸುತ್ತು ಇದೆ, ಆವಾಗ ಚೆನ್ನಾಗಿ ಹಾಡಿ ಆಯಿತಾ? ಎಲ್ಲೂ ಫೋಕಸ್ ಕಳ್ಕೊಬೇಡಿ. ಒಳ್ಳೇದಾಗಲಿ ಗೋವಿಂದಮ್ಮ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಭಾಳ ಕಷ್ಟವಾದ ಹಾಡಿದು. ಸಾಹಿತ್ಯದ ದೃಷ್ಟಿಯಿಂದನೂ ಸಂಯೋಜನೆ ದೃಷ್ಟಿಯಿಂದನೂ ಹಾಡುಗಾರಿಕೆ ಹಾಡಿರೋರ ದೃಷ್ಟಿಯಿಂದನೂ ಅದು ಎಲ್ಲರೂ ಹಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಲಭ ಅಲ್ಲ ಹಾಡನ್ನು ಹಾಡೋದು. ಅದಕ್ಕೆ ಭಾಳಷ್ಟು ತಾಲೀಮುಗಳು ಬೇಕು. ನನಗೆ ಈ ಸಾಹಿತ್ಯ ಕೇಳಿದಾಗ ಅಪ್ಪಟ ಜನಪದದ ಒಂದು ವರ್ಷನ್ನೇ ಇದು ಅಂತ, ಎಷ್ಟು ಅದ್ಭುತವಾದಂಥ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಭಾಳ ಎಚ್ಚರಿಕೆಯಲ್ಲಿ ಹಾಡಬೇಕು ನಾವು. ಕೆಲವು ಸರಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗಲ್ಲ ಭಾಳ ತಪ್ಪುಗಳಿರ್ತವೆ. ಮೂಲ ಹಾಡನ್ನೇ ಕೇಳಿ ಸಾಹಿತ್ಯನ ಬರ್ಕೊಳ್ಬೇಕು. ಕೆಲವು ಸರಿ ಒಂದು ಹಾಡು ನಾನು ಹಾಡಬೇಕಾದ್ರೆ ಕಂಬಾರರು ಮುಂದೆ ಹಾಡಬೇಕಾಗಿತ್ತು. ನಾನು ಎಲ್ಲಿ ತಪ್ಪು ಹಾಡ್ಬಿಡ್ತೀನೋ ಅಂತ ಹೇಳಿ ಕಂಬಾರವ್ರ ಮಗಳು ಅವ್ರ ಹತ್ರ ಕೇಳಿ ಅದನ್ನು ಸಾಹಿತ್ಯನ ಅವ್ರ ಕೈಲೇ ಬರೆಸ್ಕೊಂಡು ಆಮೇಲೆ ಹಾಡಿದ್ದೀನಿ. ಯಾಕೆಂದರೆ ತಪ್ಪುಗಳು ಎಲ್ಲರೂ ಮಾಡ್ತಾರೆ, ಆದರೆ ತಪ್ಪು ಮಾಡಾದ್ಮೇಲೆ ತಿದ್ಕೊಳ್ಳೋಕ್ಕೆ ಕೆಲವು ಸರಿ ಈ ಸಂದರ್ಭ ಅಲ್ಲ, ಇದು ಸ್ಪರ್ಧೆ. ನಿಮಗೆ ಎಲ್ಲಿ ತಪ್ಪಾಡಿದೆ ಅಂತ ಅನಿಸ್ತು? ಒಂದು ಪದ ನಾನು ಸರಿ ಹಾಡಿದ್ದೀನಿ ಅಥವಾ ತಪ್ಪು ಹಾಡಿದ್ದೀನಿ ಎಲ್ಲಾದರೂ ಒಂದು, ಎಲ್ಲಿ ಯಾವ ಪದ ಹಾಡಿದ್ರಿ? ದಟ್ಟ ಕಾಡಿನಲ್ಲಿ ಬೆಳೆದ. ಆಮೇಲೆ ಇನ್ನೊಂದು ಕಡೆ ಏನೋ ಅಂದ್ರಿ ಒಂದು ಮಾತು, ಜೋಡು ಅಂದ್ಬಿಟ್ರಿ ಒಂದ್ಸರಿ. ಅಲ್ಲ, ಜೋಡು ಅಂದ್ರೆ ಬೇರೆನೆ ಅರ್ಥ ಆಗ್ಬಿಡುತ್ತದು. ಜೋಡಿಯಿತ್ತು ಆಡುವಾರು ನನ್ನೊಂದಿಗೆ, ಜೋಡಿಯಿತ್ತು ಆಡುವಾರು ನನ್ನೊಂದಿಗೆ ಅಲ್ವಾ? ಅದರಿಂದ ಭಾಳ ಹಾಡುಗಾರರು ಭಾಳ ಸೂಕ್ಷ್ಮವಾಗಿರಬೇಕು. ಇದು ನಿಮಗೆ ಅಲ್ಲ, ಎಲ್ರಿಗೂ, ನನ್ನನ್ನು ಸೇರಿಸ್ಕೊಂಡೇ ಹೇಳ್ತಾ ಇದ್ದೀನಿ. ಹಾಡುಗಾರಿಕೆ ಅಂದಾಗ ಎಚ್ಚರಿಕೆಯಿಂದ ಹಾಡಬೇಕಾದ್ದು ಕರ್ತವ್ಯ. ಮುಂದೆ ಎಚ್ಚರಿಕೆ ಇರಲಿ ಅಮ್ಮ. ಇನ್ನೊಂದು ಹಾಡಿದೆ ಅಲ್ವಾ? ಅದರಿಂದ ಥ್ಯಾಂಕ್ ಯು ಸರ್. ಏಮ್ಗಲ್ ಸರ್. ಗೋವಿಂದಮ್ಮ, ಇದು ತುಂಬ ಹಳೆ ಚಿತ್ರಗೀತೆ, ರತ್ನಮಂಜರಿ ಚಿತ್ರದಂತ ಕೇಳಿದ್ದೀನಿ ನಾನು. ಸಾಹಿತ್ಯದ ಬಗ್ಗೆ ಎಲ್ಲ ಮುನ್ರಾಜು ಹೇಳಿದ್ದಾರೆ, ಮೇಡಮ್ ಹೇಳಿದ್ದಾರೆ. ಒಳ್ಳೇದಾಗಲಿ ನಿಮಗೆ ಅಂತ ಅಷ್ಟೇ ಹೇಳ್ತೀನಿ ನಾನು. ಗೌತಮಿ, ಇನ್ನೂ ಒಂದು ಹಾಡಿದೆ, ಓಕೆ, ಬಟ್ ಈ ಹಂತದಲ್ಲಿ ಬಂದ ತಪ್ಪುಗಳಾದರೆ ಇನ್ನೊಂದು ಹೆಜ್ಜೆ ಫಿನಾಲೆ. ಓಕೆ, ಐ ವಿಶ್ ಯು ಗುಡ್ ಲಕ್ಸ್. ಒಳ್ಳೇದಾಗಲಿ ನಿಮ್ಗೆ, ಒಳ್ಳೇದಾಗಲಿ.